ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ. ನಾನಿವತ್ತು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ನಡೀತಾ ಇದೆ ಚಾಲಕರ ಒಂದು ಚಾಲನವೃತ್ತಿ ಪರೀಕ್ಷೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಈ ಹಿಂದೆ ಏನು ಗೈರು ಹಾಜರಾಗಿದ್ದರು ಅಭ್ಯರ್ಥಿಗಳು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸಣ್ಣ ಒಂದು ಚೇಂಜಸ್ ಇದೆ. ಇದು ಭಾಳ ಇಂಪಾರ್ಟೆಂಟು. ಯಾಕಂದರೆ ಅಭ್ಯರ್ಥಿಗಳು ಕನ್ಫ್ಯೂಸ್ ಆಗೋದು ಬೇಡ. ಇಲ್ಲಿ ನಾನು ಹೇಳ್ತಾ ಇದ್ದೀನಿ ನೋಡಿ ಕ್ಲಿಯರಾಗಿ. ನೀವು ನೋಡ್ಬೋದು. ನೋಡಿ ಸ್ನೇಹಿತರೆ, ಇಲ್ಲಿ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ಮೇಲ್ಗಡೆ ನೋಡಿ. ಜಾಹೀರಾತು ಸಂಖ್ಯೆ 1/2019ಕ್ಕೆ ಸಂಬಂಧಪಟ್ಟ ಹಾಗೆ ಹುಮನಾಬಾದ್ನಲ್ಲಿ ನಡೆಯುತ್ತಿರುವ ಚಾಲನವೃತ್ತಿ ಪರೀಕ್ಷೆಗೆ ಗೈರು ಹಾಜರಾದ ಅಭ್ಯರ್ಥಿಗಳ ಯಾದಿ ಅಂಥೇಳಿ. ಸದರಿ ಅಭ್ಯರ್ಥಿಗಳಿಗೆ ದಿನಾಂಕ 12/5/2025ರಿಂದ 24/5/2025 ಹುಮನಾಬಾದ್ನಲ್ಲಿ ಚಾಲನವೃತ್ತಿ ಪರೀಕ್ಷೆ ನಡೆಸಲಾಗುವುದು. ಅಂದರೆ ಏನು, ಈ ಒಂದು ಲಿಸ್ಟಲ್ಲಿ ಯಾರ್ಯಾವ ಅಭ್ಯರ್ಥಿಗಳ ಹೆಸರಿದೆಯೋ ಅವರಿಗೆ ಹುಮನಾಬಾದಲ್ಲಿ ಮಾತ್ರ ಚಾಲನವೃತ್ತಿ ಪರೀಕ್ಷೆ ನಡೆಸ್ತಾರೆ. ಜೊತೆಗೆ ಈ ಹುಮನಾಬಾದ್ನಲ್ಲಿ ಇನ್ನೂ 944 ಅಭ್ಯರ್ಥಿಗಳು ಇನ್ನೂ ಗೈರು ಹಾಜರಾಗಿದ್ದರು. ಇನ್ನು ಇದರಲ್ಲಿ 944 ಅಭ್ಯರ್ಥಿಗಳು ಗೈರು ಹಾಜರಾಗಿದ್ದರು. ಆ 944 ಅಭ್ಯರ್ಥಿಗಳಿಗೆ ಹುಬ್ಬಳ್ಳಿ ಚಾಲನವೃತ್ತಿ ಪರೀಕ್ಷೆಯಲ್ಲಿ ಕರೆದಿದ್ದಾರೆ. ಇದು ಸ್ಪಷ್ಟವಾಗಿ ನೆನಪಿಟ್ಕೊಳ್ಳಿ, ಹುಬ್ಬಳ್ಳಿ. ಯಾಕಂದರೆ ಮತ್ತು ಎಲ್ಲರೂ ಇಲ್ಲಿ ಆಬ್ಸೆಂಟ್ ಆಗಿದ್ದವ್ರಿಗೆ, ಹುಮನಾಬಾದಲ್ಲಿ ಆಬ್ಸೆಂಟ್ ಆಗಿದ್ದವ್ರಿಗೆ ಹುಮನಾಬಾದೇ ಕೊಡ್ತಾರೆ ಅಂತೇಳಿ ಎಲ್ಲರೂ ಇಲ್ಲೇ ಹೋಗಿ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಈ ಒಂದು ಲಿಸ್ಟಲ್ಲಿ ನಿಮ್ಮ ಹೆಸರು ಇಲ್ಲ ಅಂತಂದರೆ ನಿಮ್ಮದು ಹುಬ್ಬಳ್ಳಿಯಲ್ಲಿರುತ್ತೆ. ಈ ಒಂದು ಮಾಹಿತಿನ ಸ್ಪಷ್ಟವಾಗಿ ನೋಡ್ಕೊಳ್ಳಿ, ತಿಳ್ಕೊಳ್ಳಿ. ಇದರಲ್ಲಿ ಯಾರ ಹೆಸರು ಇಲ್ವೋ ಅವರು ಹುಬ್ಬಳ್ಳಿ ಒಂದು ಟ್ರ್ಯಾಕಿಗೆ ಹೋಗಬೇಕಾಗುತ್ತೆ ಸ್ನೇಹಿತರೆ. ನೋಡ್ಬೋದು ನೀವು ಇಲ್ಲಿ ಹುಮನಾಬಾದಲ್ಲಿ ಟೋಟಲ್ 1529 ಅಭ್ಯರ್ಥಿಗಳು ಕರೆದಿದ್ದಾರೆ. ಇದೇ ಹುಮನಾಬಾದಲ್ಲಿ ಇನ್ನೂ 944 ಅಭ್ಯರ್ಥಿಗಳು ಏನಿದ್ರು ಅವರಿಗೆ ಹುಬ್ಬಳ್ಳಿ ಟ್ರ್ಯಾಕಿಗೆ ಹಾಕಿದ್ದಾರೆ, ಗೈರು ಹಾಜರಾದ ಅಭ್ಯರ್ಥಿಗಳು. ಯಾಕಂದರೆ ನಿಮ್ಗೆ ಈ ಹಿಂದೆನೇ ನಿಮಗೆ ಹುಮನಾಬಾದ್ ಬಂದಿತ್ತು, ಇವಾಗ ಹುಬ್ಬಳ್ಳಿ ಬಂದಿದೆ. 944 ಅಭ್ಯರ್ಥಿಗಳು ಅವ್ರು ಯಾರು ಅಂಥೇಳಿ ಡೀಟೇಲಾಗಿ ಇನ್ನೊಂದು ಇದಕ್ಕಿಂತ ಮುಂಚೆ ಒಂದು ವಿಡಿಯೋ ಮಾಡಿದ್ದೀನಿ. ಅದರಲ್ಲಿ ನೀವು ನೋಡ್ಕೋಬೋದು. ಇದರಲ್ಲಿ ನಿಮ್ಮ ಹೆಸರು ಇಲ್ಲ ಅಂತಂದರೆ, ಆಲ್ರೆಡಿ ಲಾಸ್ಟ್ ಟೈಮ್ ನಿಮಗೆ ಹುಮನಾಬಾದ್ ಬಂದಿತ್ತು, ಇದರಲ್ಲಿ ನಿಮ್ಮದು ಹೆಸರು ಇಲ್ಲ ಅಂದರೆ ನಿಮ್ಮದು ಹುಬ್ಬಳ್ಳಿ ಬಂದಿರುತ್ತೆ. ನೀವು ನೋಡ್ಕೋಬೋದು ಸ್ನೇಹಿತರೆ. ನೋಡ್ಕೊಳ್ತಾ ಹೋಗಿ ಯಾರ ಹೆಸರು ಇಲ್ವೋ ಅವ್ರದ್ದು ಹುಬ್ಬಳ್ಳಿ ಒಂದು ಚಾಲನವೃತ್ತಿ ಪರೀಕ್ಷೆಯಲ್ಲಿ ಚಾಲನಾ ಒಂದು ಟ್ರ್ಯಾಕಲ್ಲಿ ನಿಮ್ಮದು ಹೆಸರು ಇರುತ್ತೆ. ನೋಡ್ಬೋದು, ಇಲ್ಲಿ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ನೋಡಿ. ನಿಮ್ಮದು ರಿಜಿಸ್ಟ್ರೇಷನ್ ನಂಬರ್ ಇರುತ್ತೆ, ಇಲ್ಲಿ ರಿಜಿಸ್ಟ್ರೇಷನ್ ನಂಬರು, ಹೆಸರು, ನೀವು ಯಾವ ಒಂದು ಚಾಲನಾ ತರಬೇತಿ ಕೇಂದ್ರಕ್ಕೆ ಹಾಜರಾಗಬೇಕಂತೇಳಿ ಇದೆ. ಡೇಟ್ ಅಂತೂ ನಿಮಗೂ ಗೊತ್ತಿರುವ ಹಾಗೆ 12/5/2025ರಿಂದ 24/5/2025 ಇರುತ್ತೆ. ಆ ಒಂದು ಡೇಟಲ್ಲಿ ನೀವು ನಿಮ್ಮದು ಹಳೆಯ ಒಂದು ಕರೆಪತ್ರನ ತೊಗೊಂಡು ನೀವು ಹೋಗಬೇಕಾಗುತ್ತೆ. ನೀವು ಯಾವ ದಿನಾಂಕದಲ್ಲೂ ಹೋದ್ರೂ ನಡೆಯುತ್ತೆ. ಒಂದೇ ದಿನವೇ ಜಾಸ್ತಿ ಅಭ್ಯರ್ಥಿಗಳು ಹೋಗಿದರೆ ಸ್ವಲ್ಪ ಟ್ರ್ಯಾಕಲ್ಲೇ ಸ್ವಲ್ಪ ಸ್ಪೀಡ್ ಆಗುತ್ತೆ. ಆ ಟೈಮಲ್ಲಿ ನೀವು ಜವಾಬ್ದಾರಿಯಿಂದ ಹುಷಾರಾಗಿ ಚಾಲನವೃತ್ತಿ ಪರೀಕ್ಷೆ ಕಂಪ್ಲೀಟ್ ಮಾಡ್ಕೊಳ್ಬೇಕಾಗುತ್ತೆ. ನೋಡ್ಬೋದು ಸ್ನೇಹಿತರೆ, ನಿಮಗೇನಾದರೂ ಕ್ಲಿಯರಾಗಿ ಕಾಣಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ ಈ ಒಂದು PDF. ನೀವು ಅಲ್ಲಿಂದ ಡೌನ್ಲೋಡ್ ಮಾಡಿಕೊಂಡು ನೀವು ನೋಡ್ಕೋಬೋದು ಸ್ನೇಹಿತರೆ. ಈ ಒಂದು ನಾನೇನು ತೋರಿಸ್ತಾ ಇದ್ದೀನಿ ಇದು ಹುಮನಾಬಾದಲ್ಲಿ ಏನು ಈ ಹಿಂದೆ ನಿಮ್ಗೆ ಆಲ್ರೆಡಿ ಡೇಟ್ ಫಿಕ್ಸ್ ಆಗಿತ್ತು. ಆ ಡೇಟಿಗೆ ನೀವು ಚಾಲನವೃತ್ತಿ ಪರೀಕ್ಷೆಗೆ ಹೋಗಿಲ್ಲ. ಅದಕ್ಕೆ ಮತ್ತೆ ಮರು ನಿಗದಿ ಮಾಡಿ ದಿನಾಂಕ ಮತ್ತೆ ಮರು ನಿಗದಿ ಮಾಡಿ ನಿಮಗೆ ಚಾಲನವೃತ್ತಿ ಪರೀಕ್ಷೆಗೆ ಕರೆದಿದ್ದಾರೆ. ಡೇಟ್ ನಿಮ್ಗೆ ಗೊತ್ತಿರುವಾಗ 12/5/2025ರಿಂದ 24/5/2025 ಇರುತ್ತೆ. ಆ ಒಂದು ಡೇಟಲ್ಲಿ ನೀವು ಹಳೆಯ ಒಂದು ಕರೆಪತ್ರನ ತಗೊಂಡು ನೀವು ಚಾಲನಾ ಒಂದು ವೃತ್ತಿ ಪರೀಕ್ಷೆಗೆ ಹೋಗಬೇಕಾಗುತ್ತೆ. ಇದರಲ್ಲಿ ನಿಮ್ದು ಏನಾದರೂ ಹೆಸರಿಲ್ಲ, ನಿಮ್ಮ ಲಾಸ್ಟ್ ಟೈಮು ಹುಮನಾಬಾದಲ್ಲೇ ಬಂದಿತ್ತು ನಿಮಗೆ ಟ್ರ್ಯಾಕು, ಬಟ್ ಇವಾಗ ಈ ಒಂದು ಲಿಸ್ಟಲ್ಲಿ ಹೆಸರಿಲ್ಲ, ನಮ್ಮದೆಲ್ಲ ಇತ್ತು, ಏನು ಮಾಡೋದು ಅಂಥೇಳಿ ಮತ್ತೇನಾರು ಲಿಸ್ಟ್ ಬಿಡ್ತಾರೆ ಅಂತೇಳಿ ಕಾಯೋದು ಬೇಡ. ನಿಮ್ಮದು ಲಿಸ್ಟ್ ಏನಿರುತ್ತೆ ಹುಬ್ಬಳ್ಳಿಯಲ್ಲಿರುತ್ತೆ.
ಹುಬ್ಳಿಯಾಗ ಹೋಗಿರುತ್ತೆ. ಹುಬ್ಳಿಯಲ್ಲಿ ಇಲ್ಲಿನ ಒಂದು ಹುಮ್ನಾಬಾದ್ ಒಂದು 944 ಅಭ್ಯರ್ಥಿಗಳಿಗೆ ಹುಬ್ಳಿಗೆ ಹಾಕಿದ್ದಾರೆ. ಸೊ ಅದು ಯಾವ ಅಭ್ಯರ್ಥಿಗಳಂತೇಳಿ ನೀವು ನೋಡ್ಕೊಳ್ಳಿ. ಬೈ ಚಾನ್ಸ್ ಇದರಲ್ಲಿ ನಿಮ್ಮ ಹೆಸರಿಲ್ಲ ಅಂದರೆ ನಿಮ್ಮದು ಹುಬ್ಳಿಗೆ ಹೋಗಿರುತ್ತೆ. ಸೊ ಹುಬ್ಳಿಯಲ್ಲೂ ಕೂಡ 12/5/2025ರಿಂದ 14/5/2025 ಅಲ್ಲಿ ಕೂಡ ಸೇಮ್ ಒಂದು ಡೇಟ್ ಇರುತ್ತೆ. ಆ ಡೇಟಲ್ಲಿ ನೀವು ಅಲ್ಲೇ ಚಾಲನಾ ವೃತ್ತಿ ಪರೀಕ್ಷೆಗೆ ಹೋಗಬೇಕಾಗುತ್ತೆ. ಜೊತೆಗೆ ಹುಬ್ಳಿಯಲ್ಲಿ ಏನು ಡೇಟ್ ಮಿಸ್ ಮಾಡ್ಕೊಂಡಿದ್ದಾರೆ ಅಭ್ಯರ್ಥಿಗಳು, ಈ ಹಿಂದೆ ನೀವು ಆಲ್ರೆಡಿ ನಿಮ್ಗೆ ಹುಬ್ಳಿ ಕೊಟ್ಟಿದ್ರು ಮುಂಚೆ. ಸೊ ನೀವು ಡೇಟ್ ಮಿಸ್ ಮಾಡ್ಕೊಂಡಿದ್ದೀರಾ ಮತ್ತು ನಮಗೇನಾದರೂ ಚೇಂಜ್ ಮಾಡಿದ್ದಾರಾ ಅಂಥೇಳಿ ನೀವು ಕನ್ಫ್ಯೂಸ್ ಆಗೋದು ಬೇಡ. ಹುಬ್ಳಿಯಲ್ಲಿದ್ದವರಿಗೆ ಹುಬ್ಳಿಯಲ್ಲೇ ಕೊಟ್ಟಿದ್ದಾರೆ. ಜಸ್ಟ್ ಹುಮ್ನಾಬಾದಲ್ಲಿ ಏನು ಅಭ್ಯರ್ಥಿಗಳಿದ್ರು ಅದರಲ್ಲಿ ಒಂದು ಸ್ವಲ್ಪ ಜನ ಅಂದರೆ 944 ಜನಕ್ಕೆ ಹುಬ್ಳಿಗೆ ಹಾಕಿದ್ದಾರೆ. ಮಿಕ್ಕಿದ್ದವರೆಲ್ಲ ಹುಮ್ನಾಬಾದಲ್ಲೇ ಇದ್ದಾರೆ. ಸೊ ಅದರಿಂದ ಈ ಹುಮ್ನಾಬಾದಲ್ಲಿ ಯಾರ್ಯಾರು ಅಭ್ಯರ್ಥಿಗಳಿದ್ದಾರೋ ಆ ಒಂದು ಲಿಸ್ಟ್ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಈ ಲಿಸ್ಟಲ್ಲಿ ನಿಮ್ಮ ಹೆಸರು ಏನಾರು ಇರಲಿಲ್ಲ, ಆಲ್ರೆಡಿ ಹಿಂದೆ ಹುಮ್ನಾಬಾದಲ್ಲಿ ನಿಮ್ಮ ಹೆಸರು ಬಂದಿತ್ತು, ಇವಾಗ ಬಂದಿಲ್ಲ ಅಂಥೇಳಿ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಇವಾಗ ನಿಮ್ಮದು ಹುಬ್ಳಿ ಟ್ರ್ಯಾಕಿಗೆ ಕೊಟ್ಟಿರ್ತಾರೆ. ಸೊ ನೋಡ್ಕೋಬೋದು. ಜೊತೆಗೆ ಹುಬ್ಳಿ ಟ್ರ್ಯಾಕಲ್ಲಿದ್ದವ್ರಿಗೆ ಹುಬ್ಳಿ ಟ್ರ್ಯಾಕಲ್ಲೇ ಕೊಟ್ಟಿದ್ದಾರೆ. ಹುಮ್ನಾಬಾದ್ ಮಾತ್ರ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ. ಜೊತೆಗೆ ಇನ್ನು 340 ಅಭ್ಯರ್ಥಿಗಳಿಗೆ ಫೇಸ್ ಮ್ಯಾಚ್ ಆಗಿಲ್ಲ. ಇಲ್ಲಿಂದ ಹುಮ್ನಾಬಾದಲ್ಲಿ ಒಂದು ಸ್ವಲ್ಪ ಜನಕ್ಕೆ ಮ್ಯಾಚ್ ಆಗಿಲ್ಲ, ಹುಬ್ಳಿಯಲ್ಲೂ ಕೂಡ ಸ್ವಲ್ಪ ಜನಕ್ಕೆ ಮ್ಯಾಚ್ ಆಗಿಲ್ಲ. ಸೊ ಎಲ್ಲ ಅಭ್ಯರ್ಥಿಗಳಿಗೆ ಮತ್ತೆ ತಿರ್ಗಾ ನೀವು ಅದೇ ಹುಬ್ಬಳ್ಳಿ ಒಂದು ಪ್ರಾದೇಶಿಕ ತರಬೇತಿ ಕೇಂದ್ರ ಏನಿದೆ, ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ಗೆ ಏನು ಹೋಗಿದ್ದೀರಲ್ವ, ಸೊ ಅದೇ ಒಂದು ಕೇಂದ್ರಕ್ಕೆ ನೀವು ಮತ್ತೆ ತಿರ್ಗಾ ಹೋಗಿ ಮತ್ತೆ ತಿರ್ಗಾ ನಿಮಗೆ ಮತ್ತೊಂದು ಸಲ ಫೋಟೋನ ಇಳಿಸ್ಕೊಂಡು ಮತ್ತೆ ತಿರ್ಗಾ ನಿಮಗೆ ವೆರಿಫಿಕೇಷನ್ ಟೈಪ್ ಮತ್ತೆ ತಿರ್ಗಾ ಫೋಟೋ ಇಳಿಸ್ಕೊಂಡು ನಿಮ್ಗೆ ಅವತ್ತೇ ಮತ್ತು ಅದೇ ಒಂದು ತರಬೇತಿ ಕೇಂದ್ರದಲ್ಲಿ ಚಾಲನಾ ವೃತ್ತಿ ಪರೀಕ್ಷೆ ತಗೊಳ್ತವ್ರೆ. ಅವತ್ತೇ ನಿಮಗೆ ನಿಮ್ಮ ತಿರ್ಗಾ ಫೋಟೋ ಇಳಿಸ್ಕೊಂಡು ಮತ್ತು ತಿರ್ಗಾ ಫೇಸ್ ಮ್ಯಾಚ್ ಮಾಡಿ ನಿಮ್ಗೆ ಅದೇ ಒಂದು ಪ್ರಾದೇಶಿಕ ತರಬೇತಿ ಕೇಂದ್ರದಲ್ಲಿ ಚಾಲನಾ ವೃತ್ತಿ ಪರೀಕ್ಷೆಗೆ ಅವಕಾಶ ಮಾಡಿಕೊಡ್ತಾರೆ. ಸೊ ಅದರಿಂದ ಅಭ್ಯರ್ಥಿಗಳು ನೀವು ನೋಡ್ಕೋಬೋದು ಸ್ನೇಹಿತರೆ. ಸೊ ನೋಡ್ಕೊಳ್ಳಿ ಒಂದು ಬೈ ಒನ್. ನಿಮ್ಮ ಹೆಸರೇನಾದರೂ ಬೈ ಚಾನ್ಸ್ ಇದ್ರಾಗ ಇಲ್ಲ ಅಂತಂದರೆ ನಿಮ್ಮದು ಹುಬ್ಬಳ್ಳಿಗೆ ಶಿಫ್ಟ್ ಆಗಿರುತ್ತೆ ನಿಮ್ಮದು. ಸೊ ನೋಡ್ಕೋಬೋದು. ಸ್ವಲ್ಪ ಸ್ಪೀಡಾಗಿ ಮಾಡ್ತೀನಿ, ಕಾಣಿಲ್ಲ ಅಂದರೆ ಸ್ವಲ್ಪ ಸ್ಕಿಪ್ ಮಾಡ್ಕೊಂಡು ನೋಡಿ, ಜೂಮ್ ಮಾಡಿಕೊಂಡು. ಅಷ್ಟು ಕಾಣಲಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ. ಸೊ ನೀವು ಅಲ್ಲಿಂದ ಕೂಡ ಡೌನ್ಲೋಡ್ ಮಾಡಿಕೊಂಡು ನೋಡ್ಕೋಬೋದು ಸ್ನೇಹಿತರೆ. ನೋಡ್ಕೊಳ್ಳಿ ಸ್ನೇಹಿತರೆ. ಜೊತೆಗೆ ನಿಮ್ಮ ಸ್ನೇಹಿತರು ಯಾರಾದರೂ ಇದ್ದರೆ ಸೊ ಅವರಿಗೂ ಕೂಡ ಈ ಒಂದು ಮಾಹಿತಿನ ಫಾರ್ವರ್ಡ್ ಮಾಡಿ. ಯಾಕಂದರೆ ಇದು ಆಗಿದ ಮೇಲೆ ನೆಕ್ಸ್ಟ್ ನಿಮಗೆ ಯಾವುದೇ ಕಾರಣಕ್ಕೂ ಮತ್ತೊಂದು ಸರಿ ಅವಕಾಶ ಕೊಡೋದಿಲ್ಲ. ಇದೇ ಕೊನೆಯ ಅವಕಾಶ. ಯಾಕಂದರೆ 4-5 ವರ್ಷದಿಂದ ವೇಟ್ ಮಾಡ್ಕೊಂಡು ಬಂದಿರಿ ಈ ಒಂದು ಜಾಬ್ ಪಡೆಯೋಣ ಅಂಥೇಳಿ. ನೀವು ಅಲ್ಲಲ್ಲಿ ಹೋಗಿ ಟ್ರೈನಿಂಗ್ ಕೂಡ ತರಬೇತಿ ಕೂಡ ಪಡ್ಕೊಂಡು ಬಂದಿರ, ಚಾಲನಾ ವೃತ್ತಿ ಪರೀಕ್ಷೆಗೆ ₹1000 ಖರ್ಚು ಮಾಡಿಕೊಂಡು. ಸೊ ಈ ಒಂದು ಡೇಟ್ ಮತ್ತೆ ತಿರ್ಗಾ ನೀವು ಮಿಸ್ ಮಾಡಿಕೊಂಡ್ರೆ, ಈಗಾಗಲೇ ಡೇಟ್ ಮಿಸ್ ಮಾಡಿಕೊಂಡ್ರೆ ಮತ್ತೆ ಏನಾದರೂ ಡೇಟ್ ಮಿಸ್ ಮಾಡಿಕೊಂಡ್ರೆ ಯಾವುದೇ ಕಾರಣಕ್ಕೂ ನಿಮಗೆ ಮತ್ತೆ ತಿರ್ಗಾ ಕರೆಯೋದಿಲ್ಲ. ಸೊ ಅದರಿಂದ ಆದಷ್ಟು ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ಮಾಹಿತಿನ ಫಾರ್ವರ್ಡ್ ಮಾಡಿ. ಚಾನಲ್ಗೆ ಯಾರಾದರೂ ಹೊಸಬರಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಹಿತಿ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ. ಸೊ ನೀವು ನೋಡ್ಕೋಬೋದು, ಕ್ಲಿಯರಾಗಿ ನೋಡ್ಕೋಬೋದು. ನಿಮ್ಮ ಹೆಸರುಗಳು ಇದ್ದಾವೆ. ಇದರಲ್ಲಿ ಏನಾದರೂ ಹೆಸರು ಬಂದಿಲ್ಲ ಅಂದರೆ ನಾನು ಪದೇ ಹೇಳ್ತಾ ಇದ್ದೀನಿ, ಇದರಲ್ಲಿ ಏನಾದರೂ ಹೆಸರು ಇಲ್ಲ ಅಂತಂದರೆ ನೀವು ಹುಬ್ಬಳ್ಳಿಯ ಒಂದು ಚಾಲನಾ ತರಬೇತಿ ಕೇಂದ್ರದಲ್ಲಿ ನಿಮ್ಮ ಹೆಸರು ಅಲ್ಲಿಗೆ ಹೋಗಿರುತ್ತೆ. ಅಲ್ಲಿ ಯಾವ ಡೇಟಿಗೆ ಹೋಗ್ಬೇಕಂತೇಳಿ ಕನ್ಫ್ಯೂಸ್ ಮಾಡ್ಕೋಬೇಡಿ. ಇದೇ ಸೇಮ್ ಡೇಟ್ ಇರುತ್ತೆ ಅಲ್ಲಿ ಕೂಡ. 12/5/2025ರಿಂದ 24/5/2025 ಎರಡೂ ಚಾಲನಾ ತರಬೇತಿಯಲ್ಲಿ ಸೇಮ್ ಡೇಟ್ ಇರುತ್ತೆ. ಸೊ ಯಾವುದೇ ರೀತಿಯ ಗೊಂದಲ ಬೇಡ. ಯಾಕಂದರೆ ಈ ಹಿಂದೆ ಹುಮ್ನಾಬಾದಲ್ಲಿ ಏನು ಡೇಟ್ ಮಿಸ್ ಮಾಡ್ಕೊಂಡಾರ ಅವರಿಗೆಲ್ಲ ಹುಮ್ನಾಬಾದಲ್ಲಿ ಅಂತೇಳಿ ಇದಾಗಿತ್ತು. ಈಗ ಸ್ವಲ್ಪ ಚೇಂಜಸ್ ಮಾಡಿ ಒಂದು ಸ್ವಲ್ಪ ಜನಕ್ಕೆ ಹುಮ್ನಾಬಾದಲ್ಲಿ ಏನು ಡೇಟ್ ಮಿಸ್ ಮಾಡ್ಕೊಂಡ್ರೆ ಒಂದು ಸ್ವಲ್ಪ ಜನಕ್ಕೆ ಹುಬ್ಳಿಗೆ ಹಾಕಿದ್ದಾರೆ. ಸೊ ಅದರಿಂದ ನೀವು ಸ್ಪಷ್ಟವಾಗಿ ನೋಡ್ಕೊಳ್ಳಿ ಸ್ನೇಹಿತರೆ. ಇದರಲ್ಲಿ ಏನಾದರೂ ನಿಮ್ಮ ಹೆಸರಿಲ್ಲ ಅಂತಂದರೆ ನಿಮ್ಮದು ಹುಬ್ಳಿಗೆ ಹಾಕಿರ್ತಾರೆ. ಸೊ ಅದರಿಂದ ಈ ಮಾಹಿತಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ.
ನಿಮಗೆ ಆಮೇಲೆ ತಿರುಗಿ ಕರೆಪತ್ರ ಬಂದಿಲ್ಲ ಅಂತೇಳಿ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಹಳೆಯ ಒಂದು ಕರೆಪತ್ರನೇ ತೊಗೊಂಡು ನೀವು ಚಾಲನಾ ವೃತ್ತಿ ಪರೀಕ್ಷೆಗೆ ಹೋಗ್ಬೋದು. ನಿಮ್ಮ ಹುಮ್ನಾಬಾದ್ ಇದೆ ಸರ್, ಆಮೇಲೆ ಅಲ್ಲಿ ಹುಬ್ಬಳ್ಳಿಯಲ್ಲಿ ಅಲ್ಲಿಂದ ಬೇಕು ಅಂತ ಕೇಳ್ತಾರೆ. ಸೊ ಆ ಥರ ನಿಮಗೇನು ಕೇಳಲ್ಲ. ಅದು ಹುಮ್ನಾಬಾದ್ ಕರೆಪತ್ರನೇ ಇರಲಿ, ತೊಂದರೆ ಇಲ್ಲ. ಬಟ್ ಅವ್ರ ಹತ್ರ ಎಲ್ಲ PDF ಇರುತ್ತೆ, ಲಿಸ್ಟ್ ಇರುತ್ತೆ, ಯಾವ ಥರ ಎಲ್ಲ ಡಿವೈಡ್ ಮಾಡ್ಕೊಂಡಿದ್ದಾರೆ ಅಂತೇಳಿ ಇರುತ್ತೆ. ನೋಡಿಕೊಂಡು ನಿಮ್ಮದು ರಿಜಿಸ್ಟ್ರೇಷನ್ ನಂಬರ್ ನೋಡಿ ಅವರು ನಿಮಗೆ ಚಾಲನಾ ವೃತ್ತಿ ಪರೀಕ್ಷೆಗೆ ಅನುವು ಮಾಡಿಕೊಡ್ತವ್ರೆ. ಯಾವುದೇ ರೀತಿಯ ಗೊಂದಲ ಬೇಡ ಸ್ನೇಹಿತರೆ. ನೋಡ್ಬೋದು ಭಾಳಷ್ಟು ಅಭ್ಯರ್ಥಿಗಳು DL ರಿನ್ಯೂವಲ್ ಇದೆ ಸರ್, ನಮ್ದು ಇನ್ನೂ 1 ವಾರ ಬೇಕಾಗುತ್ತೆ ಬರೋಕ್ಕೆ, ಏನು ಮಾಡೋದು, ಈ ಥರ ಎಲ್ಲ ಕನ್ಫ್ಯೂಷನ್ ಬೇಡ. ನೀವೇನು DL ರಿನ್ಯೂವಲ್ ಕೊಟ್ಟರೆ ನಿಮ್ಮದು ಹಳೆ DL ಏನಿರುತ್ತೆ ಆ DL ತೊಗೊಂಡು ಅದರದ್ದೊಂದು ಜೆರಾಕ್ಸ್ ಇಟ್ಕೊಳ್ಳಿ. ಜೊತೆಗೆ ಈಗ ರಿನ್ಯೂವಲ್ ಏನು ಕೊಟ್ಟಿರಿ ಅದಕ್ಕೊಂದು ಸ್ಲಿಪ್ ಕೊಟ್ಟಿರ್ತಾರೆ, ಎಕ್ನಾಲಜ್ಮೆಂಟ್ ಸ್ಲಿಪ್ಪು. ಸೊ ಆ ಒಂದು ಸ್ಲಿಪ್ಪು ನೀವು ತೊಗೊಂಡು ಹಳೆ DL ಜೆರಾಕ್ಸ್ ತೊಗೊಂಡು ಹೋಗಿ ಕೊಟ್ಟರೆ ಅದಕ್ಕೆ ಅವರು ಅನುವು ಮಾಡಿಕೊಡ್ತಾರೆ. ನೀವು ಅಲ್ಲಿ ಚಾಲನಾ ಪರೀಕ್ಷೆ ಕೊಡ್ಬೋದು ಸ್ನೇಹಿತರೆ. ಸೊ ನೋಡ್ಬೋದು ನೀವು. ಸೊ ನೋಡೋಣ ಮುಂದಿನ ಒಂದು ವಿಡಿಯೋದಲ್ಲಿ ನಾನು ಈ NWKSRTCಯ ಒಂದು ಸಂಭವನೀಯ ಅಂದರೆ ಒಂದು ಅಂದಾಜು ಎಷ್ಟು ನಿಲ್ಬೋದು ಕಟ್ ಆಫ್ ಅಂತಕ್ಕಂಥ ಒಂದು ಮಾಹಿತಿನ ನಾನು ನಿಮಗೆ ಖಂಡಿತವಾಗ್ಲೂ ಅಪ್ಡೇಟ್ ಮಾಡ್ತೀನಿ. ನೋಡ್ತಾ ಹೋಗ್ಬೋದು ಸ್ನೇಹಿತರೆ. ಸ್ವಲ್ಪ ವಿಡಿಯೋ ಲಾಂಗ್ ಆಗ್ಬೋದು, ಯಾಕಂದರೆ ಎಲ್ಲ ಅಭ್ಯರ್ಥಿಗಳಿಗೆ ಕೊನೆಯ ಒಂದು ಅವಕಾಶ ಇರುತ್ತೆ. ಸೊ ನೋಡ್ಕೊಳ್ಳಿ ಕ್ಲಿಯರಾಗಿ. ನಿಮ್ಮದು ಹೆಸರು ಏನಾದರೂ ಇದರಲ್ಲಿ ಇಲ್ಲ ಅಂತಂದರೆ ನೀವು ಖಂಡಿತವಾಗ್ಲೂ ಭಯ ಬೀಳೋದು ಬೇಡ, ನಿಮ್ಮದು ಹುಬ್ಳಿಗೆ ಶಿಫ್ಟ್ ಆಗಿರುತ್ತೆ. ಸೊ ನೀವು ಅಲ್ಲಿ ಹೋಗ್ಬೋದು ಸ್ನೇಹಿತರೆ. ಪ್ರತಿಯೊಬ್ಬರು ಯಾರ್ಯಾರು ವೆರಿಫಿಕೇಷನ್ಗೆ ಹೋಗಿರೋ ಪ್ರತಿಯೊಬ್ಬರದ್ದು ಕೂಡ ಈಗಾಗಲೇ ನೀವು ಚಾಲನಾ ವೃತ್ತಿ ತರಬೇತಿ ಕೇಂದ್ರದಲ್ಲಿ ವೃತ್ತಿ ಪರೀಕ್ಷೆ ಮುಗಿಸ್ಕೊಂಡು ಬಂದರೆ ನಿಮ್ಮದು ಹೆಸರು ಬಂದಿರಲ್ಲ. ಬೈ ಚಾನ್ಸ್ ನೀವೇನಾದರೂ ಹೋಗಿಲ್ಲ ಅಂದರೆ ಅಂಥ ಅಭ್ಯರ್ಥಿಗಳು ಇಲ್ಲಿ ಎಲ್ಲರದ್ದು ಹೆಸರು ಕೊಟ್ಟಿದ್ದಾರೆ. ನೋಡ್ಬೋದು ನೀವು. ನೋಡಿ ಈ ಲಿಸ್ಟಲ್ಲಿ ನಿಮ್ದು ಏನಾದ್ರು ಹೆಸರಿಲ್ಲ ಅಂದರೆ ಪದೇ ನಾನು ಹೇಳ್ತಾ ಇದ್ದೀನಿ, ಹುಬ್ಬಳ್ಳಿ ಒಂದು ಪ್ರಾದೇಶಿಕ ತರಬೇತಿ ಕೇಂದ್ರಕ್ಕೆ ಶಿಫ್ಟ್ ಆಗಿರುತ್ತೆ ನಿಮ್ಮ ಹೆಸರು. ಹುಮ್ನಾಬಾದಲ್ಲಿ ಡೇಟ್ ಮಿಸ್ ಮಾಡಿಕೊಂಡಿದ್ದ 944 ಅಭ್ಯರ್ಥಿಗಳಿಗೆ ಹುಬ್ಬಳ್ಳಿಗೆ ಹಾಕಿದ್ದಾರೆ. ಸೊ ನೋಡ್ಬೋದು. ಈ ಒಂದು PDF ನಿಮಗೆ ಕ್ಲಿಯರಾಗಿ ಕಾಣಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿರುತ್ತೆ. ಸೊ ನೀವು ಅಲ್ಲಿಂದ ಕೂಡ ಡೌನ್ಲೋಡ್ ಮಾಡಿಕೊಂಡು ನೋಡ್ಕೋಬೋದು ಸ್ನೇಹಿತರೆ. ಸೊ 1 by 1 ನೀವು ನೋಡ್ಕೊತಾ ಹೋಗಿ. ಟೋಟಲ್ ಈ ಒಂದು PDF ಅಲ್ಲಿ 1529 ಅಭ್ಯರ್ಥಿಗಳು ಇದ್ದಾರೆ. 1529 ಅಭ್ಯರ್ಥಿಗಳಿದ್ದಾರೆ. ಜೊತೆಗೆ ಅಲ್ಲಿ ಹಾಸನ ಒಂದು ಪ್ರಾದೇಶಿಕ ತರಬೇತಿ ಕೇಂದ್ರದಲ್ಲಿ ಟೋಟಲು ಇನ್ನೂ ಬ್ಯಾಲೆನ್ಸ್ ಉಳ್ಕೊಂಡಿದ್ದ ಅಭ್ಯರ್ಥಿಗಳು ಈ 944 ಅಭ್ಯರ್ಥಿಗಳು ಹುಮ್ನಾಬಾದಿಂದ. ಹಾಸನದಲ್ಲಿ ಡೇಟ್ ಮಿಸ್ ಮಾಡ್ಕೊಂಡಿದ್ದರು 1565. ಜೊತೆಗೆ 344 ಅಭ್ಯರ್ಥಿಗಳು ಫೇಸ್ ಮಿಸ್ ಮ್ಯಾಚ್ ಆಗಿದ್ದರು. ಸೊ ಎಲ್ಲ ಸೇರಿ 2849 ಅಭ್ಯರ್ಥಿಗಳು ಅಲ್ಲಿ ಬ್ಯಾಲೆನ್ಸ್ ಇದ್ದಾರೆ. ಹುಮ್ನಾಬಾದಲ್ಲಿ 1529 ಇಲ್ಲಿ ಬ್ಯಾಲೆನ್ಸ್ ಇದ್ದಾರೆ. ಸೊ ಎಲ್ಲ ಸೇರಿದರೆ ಉಳ್ಕೊಳ್ಳೋದು 4378 ಅಭ್ಯರ್ಥಿಗಳು ಇನ್ನೂ ಬ್ಯಾಲೆನ್ಸ್ ಇದ್ದಾರೆ. ಡೇಟು 12ನೇ ತಾರೀಕಿಂದ. ಸೊ ನೋಡ್ಬೋದು ಸ್ನೇಹಿತರೆ, ಈ ರೀತಿಯಾಗಿತ್ತು ಇವತ್ತಿನ ಒಂದು ಮಾಹಿತಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ, ಚಾನಲ್ಗಿನ್ನೂ ಯಾರ್ಯಾರು ಹೊಸಬರಿದ್ದೀರಿ, ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಮಾಹಿತಿ ನಿಮಗೆ ಮಿಸ್ ಆಗಬಾರ್ದು ಅಂತ ಹೇಳುತ್ತಾ ಮತ್ತೆ ಸಿಗೋಣ ಸ್ನೇಹಿತರೆ ಮುಂದಿನ ಒಂದು ವಿಡಿಯೋದಲ್ಲಿ. ನಿಮಗೇನಾದರೂ ಅನಿಸಿಕೆ ಅಭಿಪ್ರಾಯಗಳು ಏನಾರು ಇದ್ದರೆ ಖಂಡಿತವಾಗಲೂ ಕಾಮೆಂಟಲ್ಲಿ ಕೇಳ್ಬೋದು ಅಂತ ಹೇಳುತ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳೊಂದಿಗೆ ನಮಸ್ಕಾರಗಳು.